ಗತಕಾಲದ ಮೌನಗಳು ಕಥೆಯ ಹೇಳುತ್ತಿದೆ. ಧುಮ್ಮಿಕ್ಕುವ ಅಲೆಕಡಲು ಕವಿತೆ ಕಟ್ಟುತ್ತಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಉತ್ತರ ಪ್ರದೇಶದ ಬರೇಲ್ವಿಯಲ್ಲಿ 2025 ಅಕ್ಟೋಬರ್ 10, 11, 12 ದಿನಾಂಕಗಳಲ್ಲಿ ಎಸ್ಎಸ್ಎಫ್ ರಾಷ್ಟ್ರ ಮಟ್ಟದ ಸಾಹಿತ್ಯೋತ್ಸವ ನಡೆಯಲಿದೆ. ಇದರ ಅಂಗವಾಗಿ ದೇಶದಾದ್ಯಂತ ಎಸ್ಎಸ್ಎಫ್ನ ಶಾಖೆ, ಸೆಕ್ಟರ್, ಡಿವಿಷನ್, ಜಿಲ್ಲೆ, ರಾಜ್ಯಗಳಲ್ಲಿ ನಡೆಯುವ ಸಾಹಿತ್ಯೋತ್ಸವದ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಾಹಿತ್ಯೋತ್ಸವವು ಹರೇಕಲದ ಆಲಡ್ಕದಲ್ಲಿ ನಡೆಯುತ್ತಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು. ಎಸ್ಎಸ್ಎಫ್ ಇಂಡಿಯಾ ರಾಷ್ಟ್ರೀಯಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೆಲ ಘಟಕಗಳಾದ ಜಿಲ್ಲೆ, ಡಿವಿಷನ್, ಸೆಕ್ಟರ್, ಯೂನಿಟ್ಗಳಲ್ಲೂ ಅತ್ಯಂತ ಆವೇಶಭರಿತವಾಗಿ ಕಳೆದ 2005ರಿಂದ ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ ಸಾಹಿತ್ಯೋತ್ಸವ. ಎಸ್ಎಸ್ಎಫ್ ಕರ್ನಾಟಕದ 13ನೇ ಎಡಿಷನ್ ಸಾಹಿತ್ಯೋತ್ಸವವು ತುರ್ಕಲಿಕೆಯಲ್ಲಿ ನಡೆಯುವಾಗ ಅದರ ಪೂರ್ವಭಾವಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವವು ಈ ಸಂದರ್ಭಗಳಲ್ಲಿ ನಡೆಯುತ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಾಹಿತ್ಯೋತ್ಸವವು ಅಲ್ಹಮ್ದುಲಿಲ್ಲಾ ಅತ್ಯಂತ ಆವೇಶಭರಿತವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ, ವ್ಯವಸ್ಥಾಪಿತವಾಗಿ ನಮ್ಮ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ವ್ಯಾಪ್ತಿಯ ದೇರಳಕಟ್ಟೆಯ ಹರೇಕಲದ ಆಲಡ್ಕದಲ್ಲಿ ಊರವರ ಹಿತೈಷಿಗಳ ಸಂಪೂರ್ಣ ಸಹಕಾರದೊಂದಿಗೆ ಅತ್ಯಂತ ಸುಸಜ್ಜಿತವಾಗಿ ನಿನ್ನೆ ಹಾಗೂ ಇಂದು ನಡೆಯುತ್ತಾ ಇದೆ. ನಮ್ಮ ಜಿಲ್ಲಾ ವ್ಯಾಪ್ತಿಯ 230ಕ್ಕೂ ಮಿಕ್ಕ ಯೂನಿಟ್ಗಳಿಂದ, 34ರಷ್ಟು ಸೆಕ್ಟರ್ಗಳಿಂದ, 7 ಡಿವಿಷನ್ಗಳಿಂದ ಆಯ್ಕೆಯಾದ ಪ್ರತಿಭೆಗಳನ್ನು ಪ್ರದರ್ಶಿಸಲು ಅತ್ಯಂತ ಉತ್ತಮವಾದಂತಹ ಒಂದು ಅವಕಾಶವಾಗಿದೆ ನಮ್ಮ ವೆಸ್ಟ್ ಜಿಲ್ಲಾ ಸಾಹಿತ್ಯೋತ್ಸವ. ಈ ಒಂದು ಸಾಹಿತ್ಯೋತ್ಸವದಲ್ಲಿ 800ಕ್ಕೂ ಮಿಕ್ಕ ಪ್ರತಿಭೆಗಳು ಅವರ ಪ್ರತಿಭೆಗಳನ್ನು ಪ್ರದರ್ಶಿಸಲಿದ್ದಾರೆ. ಊರವರು, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಅತ್ಯಂತ ಅಭಿಮಾನದಿಂದ ಕಾಣುತ್ತಿರುವಂತಹ ಒಂದು ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ. ಅಲ್ಹಮ್ದುಲಿಲ್ಲಾ, ಇನ್ಶಾ ಅಲ್ಲಾ ಇಲ್ಲಿನ ಊರವರು ನೀಡಿರುವಂತಹ ಸಹಕಾರ, ಊಟೋಪಚಾರದ ವ್ಯವಸ್ಥೆ ಮತ್ತು ಇಲ್ಲಿ ಬರುವಂತಹ ಪ್ರತಿಯೊಂದು ಪ್ರತಿಭೆಗಳು ಬೇಕಾದ ಎಲ್ಲಾ ವ್ಯವಸ್ಥೆಗಳು ಅತ್ಯಂತ ಮಾದರಿಯುತವಾಗಿದೆ. ಅಲ್ಲಾಹನು ಎಲ್ಲವನ್ನು ಸಂಪೂರ್ಣವಾಗಿ ಕಬೂಲ್ ಮಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. എസ്എസ്എഫ് ദക്ഷിണ കന്നഡ വെസ്റ്റ് ജില്ലാ സാഹിത്യോത്സവം അൽഹംദുലില്ലാ ആലടുക്ക മണ്ണിൽ വെച്ചിട്ട് നടക്കുകയാണ്. 2 ദിവസങ്ങളിലായിട്ട് 100കണക്കിന് വിദ്യാർത്ഥികൾ ഇവിടെ തങ്ങളുടെ പ്രതിഭകളെ പുറത്തെടുത്തുകൊണ്ടിരിക്കുകയാണ്. നാളെയുടെ സമൂഹത്തിന് നല്ലത് പകരുന്ന, നാളെയുടെ സമൂഹത്തിന് നന്മയാർജിക്കുന്ന ഒരു സമൂഹത്തെ രൂപപ്പെടുത്തുക, അവർക്ക് മുന്നിൽ ഒരു നല്ലൊരു നാളെ നമുക്ക് സമർപ്പിക്കുക എന്നുള്ള ആ ഒരു മഹത്തായ ഉദ്ദേശം കൊണ്ടിട്ടാണ് എസ്എസ്എഫ് സാഹിത്യോത്സവം ഇന്ന് വളരെ ഗംഭീരമായിട്ട്, വളരെ പ്രൗഢിയോടെ അൽഹംദുലില്ലാ നമുക്ക് ഈ നാട്ടിൽ വെച്ചിട്ട് നടത്താൻ പറ്റിയിട്ടുള്ളത്. ഇന്ന് ഈ നാട്ടുകാരും പോലെ എസ്എസ്എഫ് സാഹിത്യോത്സവം ഇവിടെ നടത്തുക എന്നുള്ള ആ ഒരു വിഷയം നമ്മുടെ ചർച്ചയിലിട്ടപ്പോൾ തന്നെ വേണ്ടതുപോലെ സഹകരിച്ച നല്ലവരായ നാട്ടുകാർ നമുക്ക് മുമ്പിലുണ്ട്. അവരൊക്കെയും നമുക്ക് മറക്കാൻ കഴിയില്ല. അൽഹംദുലില്ലാ, നാളെയുടെ സമൂഹത്തിന് നന്മയാർജിക്കുന്ന വിദ്യാർത്ഥികൾ ഉണ്ടാകണം. നാളെയുടെ സമൂഹത്തിന് ലഹരിയില്ലാത്ത, അതല്ലെങ്കിൽ ഏതെങ്കിലും ആഭാസങ്ങൾക്ക് പിന്നിൽ പോകാതെ പുതിയ ജനറേഷന്റെ പുതിയൊരു തലമുറ ഇവിടെ രൂപപ്പെടുത്തുക. അതല്ല എങ്കിൽ നല്ലൊരു സമൂഹത്തെ ഇവിടെ രൂപപ്പെടുത്തുക. ആഭാസങ്ങൾക്ക് പിന്നിൽ പോകാത്ത, ലഹരികൾക്ക് പിന്നിൽ പോകാത്ത, വർഗീയതയെ പിന്നിൽ പോകാത്ത നല്ലൊരു വിദ്യാർത്ഥി സമൂഹത്തെ, വിദ്യാർത്ഥി പടയെ നമുക്ക് ഇവിടെ രൂപപ്പെടുത്തുക എന്നുള്ള ഉദ്ദേശത്തോടു കൂടിയാണ് അൽഹംദുലില്ലാ എസ്എസ്എഫ് സാഹിത്യോത്സവം ഇവിടെ വെച്ചിട്ടുള്ളത്. അൽഹംദുലില്ലാ നമ്മുടെ വിദ്യാർത്ഥികൾ നാടിന് നന്മയാർജിക്കുന്ന വിദ്യാർത്ഥികളാകട്ടെ എന്നുള്ള ആശംസ ഈ സന്ദർഭത്തിൽ ഓർമ്മപ്പെടുത്തി വാക്കുകൾ വിടാം. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ದೇಶದ ಅತಿ ದೊಡ್ಡ ಸುನ್ನಿ ವಿದ್ಯಾರ್ಥಿ ಸಂಘಟನೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ಎಸ್ಎಫ್ ದೇಶದಾದ್ಯಂತ ನಡೆಸುತ್ತಿರುವಂತಹ ಸಾಹಿತ್ಯೋತ್ಸವದ ಕಲರವ ಅತ್ತ ಕಾಶ್ಮೀರದಿಂದ ಇತ್ತ ಕನ್ಯಾಕುಮಾರಿಯವರೆಗೆ ತಲುಪುತ್ತಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ನಡೀತಾ ಇದೆ. ಇದೀಗ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲೆಯ ಸಾಹಿತ್ಯೋತ್ಸವ ಆಲಡ್ಕದಲ್ಲಿ ನಡೆಯುತ್ತಿರುವಾಗ ಅತ್ಯಂತ ಸುಸಜ್ಜಿತವಾಗಿ 5 ಭಾಷೆಗಳಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಅದೇ ರೀತಿ ಇಂಗ್ಲಿಷ್ ಭಾಷೆಗಳಲ್ಲಿಯೂ ಕೂಡ ಇದರ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಇದರ ಉಪಯೋಗಗಳು ಅಥವಾ ಇದರ ಬೆನಿಫಿಟ್ಸ್ ಏನಂತ ಕೇಳಿದ್ರೆ, ಒಂದು ಸಣ್ಣ ಡ್ರಾಯಿಂಗ್ ಕಾಂಪಿಟೇಷನ್ ನಿಂದ ಹಿಡಿದು ಅಬ್ಸ್ಟ್ರಾಕ್ಟ್ ರೈಟಿಂಗ್, ಅದೇ ರೀತಿ ಲಿಟ್ರರಿ ಕ್ರಿಟಿಸಿಸಮ್, ಭಾಷಣ, ಬರಹ, ಡಿಬೇಟ್ ಸೇರಿದಂತೆ ಎಲ್ಲ ವಿಚಾರಗಳಲ್ಲಿಯೂ ಸಣ್ಣ ಮಕ್ಕಳಿಂದ 30 ವರ್ಷದ ಪ್ರಾಯದ ಎಲ್ಲ ವಿದ್ಯಾರ್ಥಿಗಳು ಅವರಲ್ಲಿರುವಂತಹ ಸಾಹಿತ್ಯದ ಅಭಿರುಚಿಯನ್ನು ಬಿತ್ತರಿಸುವಂತಹ ವೇದಿಕೆಯಾಗಿದೆ. ಇಲ್ಲಿ ಈ ಸಾಹಿತ್ಯದ ಅಭಿರುಚಿಯನ್ನು ಬಿತ್ತರಿಸಿ
ಇಲ್ಲಿ ಕಲಿತಂತಹ ಇಲ್ಲಿಯ ಡ್ರಾಯಿಂಗ್ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು ಅಥವಾ ಡಿಜಿಟಲ್ ಡಿಸೈನ್ಗಳಾಗಿರ್ಬೋದು, ಈ ಹಂತದಲ್ಲಿ ರಾಷ್ಟ್ರ ಮಟ್ಟದಲ್ಲಿಯೂ ಪ್ರಥಮ ಬಂದಂತಹ ನಮ್ಮ ಸ್ಪರ್ಧಾರ್ಥಿಗಳು ಇಲ್ಲಿರುವಂತಹ ದೇಶ ಕಟ್ಟುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲ ವಿಭಾಗದಲ್ಲಿಯೂ SSFನ ಸಾಹಿತ್ಯೋತ್ಸವದಲ್ಲಿ ಬೆಳೆದು ಬಂದಂತಹ ಪ್ರತಿಭೆಗಳು ಈ ದೇಶವನ್ನು ಕಟ್ಟುವಂತಹ ಒಂದು ಹಂತಕ್ಕೆ ತಲುಪಿದ್ದಾರೆ ಎಂಬುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. ಆದ್ದರಿಂದಲೇ ರಾಷ್ಟ್ರದಾದ್ಯಂತ ಪ್ರತಿಯೊಂದು ಗಲ್ಲಿಗಳಲ್ಲಿಯೂ ಕೂಡ SSFನ ಸಾಹಿತ್ಯೋತ್ಸವ ಚರಿತ್ರೆಯನ್ನು ನಿರ್ಮಿಸುತ್ತಿದೆ. ಅದಕ್ಕೆ ಸಾಕ್ಷಿಯಾಗಿದೆ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲೆಯ ಈ ಸಾಹಿತ್ಯೋತ್ಸವ. ಈ ಸಾಹಿತ್ಯೋತ್ಸವದಲ್ಲಿ ಹಲವಾರು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ಈ ನಾಡಿನ ವಿವಿಧ ಮುಕ್ಕು ಮೂಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಹಲವಾರು ಪ್ರತಿಭೆಗಳು ಸುಮಾರು 6 ಘಟಕಗಳು 8 ವಿಭಾಗಗಳಾಗಿ 150ರಷ್ಟು ಸ್ಪರ್ಧೆಗಳು ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿ ಅವರ ಪ್ರತಿಭೆಗಳನ್ನು ಸಮೂಹದ ಮುಂದೆ, ಸಮುದಾಯದ ಮುಂದೆ ಇಡುತ್ತಿದ್ದಾರೆ. ಇದರಿಂದಾಗಿ ಅವರಿಗೆ ಇರುವ ಸ್ಟೇಜ್ ಫಿಯರ್ ಇನ್ನಿತರ ಎಲ್ಲಾ ವಿಷಯಗಳಲ್ಲೂ ಕೂಡ ಅವರಿಗೆ ಒಂದು ಉತ್ತೇಜನ ಸಿಕ್ಕಿ ಈ ಸಮುದಾಯದ ಪ್ರತಿಭೆಗಳಾಗಿ ಇಲ್ಲಿ ಬರಹದ ಮೂಲಕ, ಭಾಷಣದ ಮೂಲಕ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಲಾಭವನ್ನು ಸಿಗಲು ಸಾಧ್ಯವಾಗುತ್ತದೆ. ಹಾಗೂ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಇದೇ ಬರುವ ಸೆಪ್ಟೆಂಬರ್ 26, 27, 28ರಂದು ದಕ್ಷಿಣ ಕನ್ನಡ ಜಿಲ್ಲೆ ಈಸ್ಟ್ ಜಿಲ್ಲೆಯ ತುರ್ಕಳಿಕೆಯಲ್ಲಿ ನಡೆಯಲಿದೆ. ಇನ್ಶಾ ಅಲ್ಲಾ ನಿಮ್ಮೆಲ್ಲರನ್ನು ಆ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ. SSF ದಕ್ಷಿಣ ಕನ್ನಡ ಜಿಲ್ಲೆ ವೆಸ್ಟ್ ಬದ್ರಿಯಾ ಜುಮಾ ಮಸ್ಜಿದ್ ಅರೆಕ್ಕಲ ಆಲಡ್ಕ ಹಮ್ಮಿಕೊಂಡಿರುವಂತಹ ಎಲ್ಲ ಸಾಹಿತ್ಯೋತ್ಸವದ ಪ್ರತಿಭೆಗಳಿಗೆ ಶುಭಾಶಯಗಳು. ವಿದ್ಯಾರ್ಥಿಗಳ ಉನ್ನತ ಭವಿಷ್ಯಕ್ಕಾಗಿ SSF ರಾತ್ರಿ ಹಗಲು ಎನ್ನದೆ ಕಾರ್ಯಾಚರಣೆ ಮಾಡುತ್ತಿದೆ. ವಿದ್ಯಾರ್ಥಿಯ ಪ್ರತಿಭೆಗೆ ಸೂಕ್ತ ವೇದಿಕೆ ನೀಡಿರುವಂಥ SSFನ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಒಳ್ಳೆಯ ಅಭಿಪ್ರಾಯ ಇದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಿದ್ಯಾರ್ಥಿ ಯುವಜನತೆಯ ಪ್ರತಿಭೆಗಳನ್ನು ಬೆಳೆಸಿ ಸಮಾಜಕ್ಕೆ ಸಮರ್ಪಿಸುವ ಸದುದ್ದೇಶದೊಂದಿಗೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ದಶಕಗಳಿಂದ ನಡೆಸಿಕೊಂಡು ಬಂದಿರುತ್ತಿರುವ ಕಲಾ ಸ್ಪರ್ಧೆಯಾಗಿದೆ ಸಾಹಿತ್ಯೋತ್ಸವ. ಕರ್ನಾಟಕ ಮತ್ತು ಕೇರಳ ಮಣ್ಣಿನಲ್ಲಿ ನಡೆಯುತ್ತಿದ್ದ ಈ ಸಾಹಿತ್ಯೋತ್ಸವ ಹಬ್ಬ ಈಗ ದೇಶದ 15ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ನಡೆಯುತ್ತಿದೆ. 2025ರ ಸಾಹಿತ್ಯೋತ್ಸವ ಇದೀಗಾಗಲೇ ಹಲವು ರಾಜ್ಯಗಳು ಮತ್ತು ನಮ್ಮ ಕರ್ನಾಟಕ ಮಣ್ಣಿನಲ್ಲಿ ಇದೀಗಾಗಲೇ ಹಲವು ಜಿಲ್ಲೆಗಳಲ್ಲಿ ಈ ಸಾಹಿತ್ಯೋತ್ಸವ ಹಬ್ಬವು ಕಾರ್ಯಕ್ರಮ ಮುಗಿದಿರುತ್ತದೆ. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSF ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮವು ನಿನ್ನೆ ಸೆಪ್ಟೆಂಬರ್ 20ರಂದು ಬದ್ರಿಯಾ ಜುಮಾ ಮಸ್ಜಿದ್ ವಟಾರ ಆಲಡ್ಕ ಅರೇಕಲದಲ್ಲಿ ನಡೆಯುತ್ತಿದ್ದು, ಇದೀಗ ಇವತ್ತು ಕೂಡ ಕಾರ್ಯಕ್ರಮವು ಮುಂದುವರಿಯುತ್ತಿದೆ.